ನೀವೇನಾದರೂ ತೆಂಗಿನ ತೋಟ ಮಾಡ್ತಾಯಿದ್ರೆ ನೀವು ತಪ್ಪದೇ ಮಾಡಬೇಕಾದ ಒಂದು ಕೆಲಸ, ನಿಮ್ಮ ತೆಂಗಿನ ತೋಟನ ಉಳಿಸ್ಬೇಕು ಅಂದರೆ ಒಂದು ತಪ್ಪದೇ ಮಾಡಬೇಕಾದ ಒಂದು ಕೆಲಸ ಹೇಳ್ತೀನಿ. ಇದು ನೀವು ಹೋಲ್ ನೋಡ್ತಿದ್ರಲ್ಲ ಅಲ್ಲಿ, ಈ ಗರಿ ನೋಡಿ, ಇದು ಹೋಲು. ಈ ಹೋಲನ್ನ ರೈನೋಸರಸ್ ಬಿಟಲ್ ಅಂತ ಒಂದು ದುಂಬಿ ಕೊರೆದು ಸುಳಿವರೆಗೂ ಹೋಗಿ ಸುಳಿನ ತಿಂದು ಗಿಡ ನಾಶ ಮಾಡುತ್ತೆ. ಇದನ್ನು ನೀವು ಕಂಟ್ರೋಲ್ ಮಾಡದೇ ಇದ್ದರೆ ನಿಮ್ಮ ತೆಂಗಿನ ತೋಟ ನಾಶ ಆಗೋದಂತೂ ಗ್ಯಾರಂಟಿ. ಇಲ್ಲಿ ನೋಡ್ಬೋದು ನೀವು, ಅದು ದೊಡ್ಡ ಬೆಳೆದ ಗಿಡನೇ ಉದುರಿ ಬಿದ್ದಿದೆ. ಈಗ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಅಂದರೆ, ನಿಮಗೆ ಆನ್ಲೈನ್ನಲ್ಲಿ ರೈನೋಸರಸ್ ಬೀಟಲ್ ಟ್ರ್ಯಾಪ್, ಫರ್ಮೋನ್ ಟ್ರ್ಯಾಪ್ ಸಿಗ್ತವೆ. ಈ ಥರ ಬುಟ್ಟಿ ಇರುತ್ತೆ, ಅದರೊಳಗಡೆ ಒಂದು ಫರ್ಮೋನು, ಒಂದು ಅಟ್ರಾಕ್ಟೆಂಟ್ ಲಿಕ್ವಿಡ್ ಇರುತ್ತೆ. ಸೊ ನಿಮ್ಮ ತೆಂಗಿನ ತೋಟದಲ್ಲಿ ಒಂದು 2 ಅಡಿ 3 ಅಡಿ ಹೈಟ್ನಲ್ಲಿ ತೆಂಗಿನ ಗಿಡ ಬಿಟ್ಟು ನೀವು ಕಟ್ಟಿದರೆ ಇದೆ ನೋಡಿ, ಇದೇ ಹುಳು ಅದನ್ನ ಕೊರೆದು ಮಾಡೋದು. ಸೊ ನೀವು ಇದನ್ನ ಕಂಪಲ್ಸರಿ ನೀವು ರೈನೋಸರಸ್ ಬೀಟಲು, ಇನ್ನೊಂದು ರೆಡ್ ವೀಲ್ ಬೀಟಲ್ ಅಂತ ಬರುತ್ತೆ, ಎರಡೂ ನೀವು ತಪ್ಪದೆ ಹಾಕಲೇಬೇಕು. ಅಂದ್ರಷ್ಟೇ ನಿಮ್ಮ ತೆಂಗಿನ ಸಸಿಗಳು ಉಳಿತವೆ. ಇಲ್ಲ ನೋಡ್ಬೋದು, ಡ್ಯಾಮೇಜ್ ನೀವು ನೋಡ್ಬೋದು, ಪ್ರತಿಯೊಂದು ಗಿಡಕ್ಕೂ ಅದು ಡ್ಯಾಮೇಜ್ ಮಾಡಿದೆ. ನೋಡಿ, ಈ ಥರ ಸುಳಿನ ತಿಂದುಬಿಡುತ್ತೆ ಅದು. ಸುಳಿ ತಿಂದ ತಕ್ಷಣ ಒಳಗಡೆ ಹೊರಗಡೆ ಹೋಲ್ ಮಾಡಿ ಎಂಟ್ರ್ ಆಗಿ ಸುಳಿಗೆ ಹೋಗಿ ಸುಳಿಯಿಂದ ಒಳಗಡೆ ಪೂರ್ತಿ ಕಾಂಡನ ತಿಂದುಬಿಡುತ್ತೆ. ಈ ಥರ ಎಂಟ್ರ್ ಆಗಿರುತ್ತೆ. ನೀವು ಇದನ್ನ ಅದು ಎಂಟ್ರ್ ಆಗೋಕ್ಕಿಂತ ಮೊದಲಕ್ಕೆ ಕಂಟ್ರೋಲ್ ಮಾಡಬೇಕು. ಆಮೇಲೆ ಎಂಟ್ರ್ ಆದ ತಕ್ಷಣ ಏನು ಮಾಡೋಕ್ಕಾಗಲ್ಲ. ಭಾಳ ಅಂದರೆ ನಾವು ಇಂಥ ಹೋಲಲ್ಲಿ ಕಬ್ಬಣ ಹಾಕಿ ಅವನ್ನ ಹೊರಗೆ ತೆಗಿಬೇಕಾಗತ್ತೆ. ಬಟ್ ಅವು ನಾರ್ಮಲಿ ಸಿಗಂಗಿಲ್ಲ, ಆಲ್ರೆಡಿ ತಿಂದು ಹೋಗಿರ್ತಾವೆ. ಈ ಹುಳುಗಳು ಬರೋದು ಗೊಬ್ಬರದಿಂದ. ನೀವು ಏನು ತಿಪ್ಪಿ ಗೊಬ್ಬರ ಹಾಕ್ತಿರಲ್ಲ, ಅದರಲ್ಲಿ ಬಿಳಿ ಹುಳುಗಳು ಸಿ ಆಕಾರದಲ್ಲಿ ಏನಿರ್ತಾವಲ್ಲ, ಅದೇ ಹುಳುಗಳು ಇವು ರೈನೋಸರಸ್ ಬಿಟ್ಲಾಗಿ ದೊಡ್ಡ ಡೆವಲಪ್ ಆಗೋದು. ಅದಾದ ತಕ್ಷಣ ಇವಕ್ರದ ಮೇನ್ ಅಟ್ಯಾಕ್ ತೆಂಗಿನ ಮರ, ಅದನ್ನು ಬಿಟ್ಟರೆ ಅಡಿಕೆ ಗಿಡ. ಸೊ ನೀವು ಅಡಿಕೆ ಗಿಡ ಎಲ್ಲ ತೆಂಗಿನ ಗಿಡ ಮಾಡ್ತಾಯಿದ್ರೆ ಇದನ್ನು ತಪ್ಪದೆ ಮಾಡಿ ಕಂಟ್ರೋಲ್ ಆಗುತ್ತೆ.